ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಈ ವಾರದ ರೀಡಿಂಗ್ ಹೇಗಿದೆ ನೋಡೋಣ. ನಮ್ಮ ಆರ್ಥಿಕವಾಗಿರ್ಬೋದು, ಆರೋಗ್ಯವಾಗಿರ್ಬೋದು ಅಥವಾ ಸಂಬಂಧದಲ್ಲಾಗಿರ್ಬೋದು ಏನೆಲ್ಲ ಸಮಸ್ಯೆಗಳಿದ್ದಾವೆ, ನಾವು ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಆಗಿದೆ ಅಂತ ಕಾರ್ಡ್ ಮೂಲಕ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಆದಷ್ಟು ನೀವು ನಿಮ್ಮ ದೇಹಕ್ಕೆ ನೀವು ವಿಶ್ರಾಂತಿ ಕೊಡಬೇಕು. ಸೊ ಇಷ್ಟು ದಿನ ನೀವು ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿರ್ತೀರ, ಎಲ್ಲ ರೀತಿಯಲ್ಲಿ ನೀವು ಎಲ್ಲರಿಗೂ ಏನು ಬೇಕೆಲ್ಲ ಒದಗಿಸಿರ್ತೀರ. ಬಟ್ ನಿಮ್ಮನ್ನು ನೀವು ನೋಡ್ಕೊಂಡಿರಲ್ಲ, ನಿಮ್ಮ ಸೆಲ್ಫ್ ಲವ್ ನೀವು ಮಾಡಿರಲ್ಲ, ಸೆಲ್ಫ್ ರೆಸ್ಟ್ ಅಂತೂ ಮಾಡಿರಲ್ಲ. ಸೊ ಬೇರೆಯವ್ರಿಗೋಸ್ಕರ ಎಲ್ಲ ಕೊಡೋದೇ ಮಾಡ್ತಾ ಇರ್ತೀರ. ಸೊ ನೀವು ಆದಷ್ಟು ಈ ವಾರ ನೀವು ಎಷ್ಟು ಶಾಂತಿಯಿಂದ ಎಷ್ಟು ನೀವು ರೆಸ್ಟ್ ಮಾಡ್ತಾ ಹೋಗ್ತೀರ, ಅಷ್ಟು ನಿಮಗೆ ಮುಂದೆ ನೀವು ಆಲ್ರೆಡಿ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀರ. ಸೊ ಅದರ ರಿಸಲ್ಟ್ ನಿಮಗೆ ಏನು ಬೇಕೋ ಅದು ಸಿಗುತ್ತೆ. ಆ ಟೈಮಿಗೆ ಬರೋ ಟೈಮಿಗೆ ಅದು ಬಂದೇ ಬರುತ್ತೆ. ಬಟ್ ನೀವೇನು ಮಾಡಬೇಕು, ಅದೆಲ್ಲ ಯೋಚನೆಗಳನ್ನು ಬಿಟ್ಟು ನಿಮ್ಮ ದೇಹವನ್ನು, ನಿಮ್ಮ ದೇಹದ ಆರೋಗ್ಯವನ್ನು ನೀವು ನೋಡ್ತಾ ಹೋಗಬೇಕು. ಸೊ ಯಾಕೆಂದರೆ ಅದು ನೀವು ಎಲ್ಲ ಕೆಲಸವನ್ನು ಮಾಡಿ ಬೀಜವನ್ನು ಆಲ್ರೆಡಿ ಬಿತ್ತಿದ್ದೀರ. ಸೊ ನನಗಿದು ಬರುತ್ತೋ ಇಲ್ವೋ, ನನಗಿದು ಎಕ್ಸಾಮ್ ಸಕ್ಸಸ್ ಆಗುತ್ತೋ ಇಲ್ವೋ, ಸೊ ನನಗೆ ಇಷ್ಟು ಬರಬೇಕಾಗಿದ್ದು ದುಡ್ಡು ಬರುತ್ತೋ ಇಲ್ವೋ, ನನ್ನ ಬಿಸ್ನೆಸ್ ಎಲ್ಲ ಹಿಂಗಾಗುತ್ತೋ ಇಲ್ವೋ, ಆ ಥರ ಏನೋ ಒಂದು ಗೊಂದಲ ಇರುತ್ತೆ ನಿಮಗೆ. ಸೊ ಆ ಥರ ಗೊಂದಲಗಳನ್ನೆಲ್ಲ ಬಿಟ್ಟು ಎಲ್ಲ ಕೆಲಸವನ್ನು ಮಾಡಿ ರೆಡಿಯಾಗಿದೆ. ಸೊ ಅದರ ಸಕ್ಸಸ್ಸನ್ನು ಯೂನಿವರ್ಸ್ಗೆ ಬಿಟ್ಬಿಡಿ. ಸೊ ನೀವು ನಂಬಿರುವಂತಹ ದೇವರಿಗೆ ನೀವು ಬಿಟ್ಬಿಟ್ಟು ನೀವು ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಆದಷ್ಟು ನೀವು ರೆಸ್ಟ್ ಮಾಡಿ, ನೀವು ಎಷ್ಟು ಶಾಂತಿಯಿಂದ ಎಷ್ಟು ಪ್ರಶಾಂತವಾದ ನೀವು ಸ್ಥಳದಲ್ಲಿ ಅಥವಾ ಪ್ರಶಾಂತವಾಗಿ ಅಥವಾ ಯೋಗ ಧ್ಯಾನ ನೀವು ಏನು ಮಾಡ್ತಾ ಹೋಗ್ತೀರಾ, ದೇವ್ರ ಮೇಲೆ ನಂಬಿಕೆ ಇಟ್ಟು ಅದರ ಸಕ್ಸಸ್ ಅದಾಗೆ ಬರುತ್ತೆ. ಸೊ ನೀವು ಮಾಡಿದ್ದೀರ ಅಂದಮೇಲೆ ಅದನ್ನು ಯೂನಿವರ್ಸ್ಗೆ ಬಿಟ್ಬಿಡಿ. ಅದರ ಪ್ರತಿಫಲವನ್ನು ಕೊಡೋದು ಯೂನಿವರ್ಸಿಗೆ ಬಿಟ್ಟಿದ್ದು. ಓಕೆನಾ? ಸೊ ಆದಷ್ಟು ನೀವು ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ ಅಂತ ಹೇಳ್ತಾ ಇದೆ. ಹಾಗೆ ಒಂದು ರಿಲೇಷನ್ಶಿಪ್ ಅಂತ ಬಂದರೆ, ಸೊ ನೀವು ಎಲ್ಲರಿಗೂ ಏನೇನೆಲ್ಲ ಒದಗಿಸಿದ್ದೀರ. ಬಟ್ ನಿಮಗೆ ಮತ್ತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಆಗಿರ್ಬೋದು ಏನೋ ಒಂದು ಗೊಂದಲ ಬರ್ತಿರ್ಬೋದು. ಹಾಗಾಗಿ ನೀವು ಆದಷ್ಟು ಅವರೆಲ್ಲರಿಂದನೂ ನೀವು ಜಾಸ್ತಿ ಮಾತುಕತೆ ನಡೆಸೋದೇ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಸೊ ನಿಮ್ಮನ್ನು ನೀವು ಕಾಪಾಡಿಕೊಂಡಾಗ ಎಲ್ಲರ ಜೊತೆ ಸಂಬಂಧನೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಜಾಸ್ತಿ ವಾದ ವಿವಾದಕ್ಕೆ ಹೋಗದೆ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನು ನೋಡ್ಕೊಬೇಕು. ಆಗ ಮಾತ್ರ ಬೇರೆ ಎಲ್ಲರಿಂದನೂ ನಿಮ್ಗೆ ಎಷ್ಟೇ ಗೊಂದಲಗಳಿರ್ಬೋದು, ಏನೇ ಇರ್ಬೋದು, ಎಲ್ಲರಿಂದನೂ ದೂರ ಆಗಿ ನಿಮ್ಮ ಶಾಂತಿಯನ್ನು ನೀವು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾತ್ರ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮತ್ತೆ ಸುಖವಾದ ಜೀವನ ನಡೆಸೋಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಮತ್ತೆ ಅದೇ ಗೊಂದಲದಲ್ಲಿ ಅದೇ ನೋವುಗಳಲ್ಲಿ ಇರಬೇಕಾಗುತ್ತೆ. ಸೊ ಆದಷ್ಟು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಿಮಗೆ ನೀವು ಸ್ಪೇಸ್ ಕೊಟ್ಕೊಳ್ತಾ ಹೋಗಬೇಕು. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ನಿಮ್ಮ ಹೆಲ್ತ್ ಇಶ್ಯೂ ಆಗಿರ್ಬೋದು, ಮತ್ತು ಎಲ್ಲ ಒಂದು ಮನೆ ರಿಲೇಟೆಡ್ ಆಗಿರ್ಬೋದು. ಸೊ ನಿಮ್ಮನ್ನು ನೀವು ಯಾವಾಗ ಪೇಷನ್ಸ್ ಆಗಿ ಇಟ್ಕೊಂಡು ನಿಮ್ಮನ್ನು ನೀವು ಯಾವಾಗ ಸೆಲ್ಫ್ ಲವ್ ಮಾಡ್ಕೊತಾ ಹೋಗ್ತೀರಾ, ಆಗ ನಿಮಗೆ ಬೇರೆ ಕಡೆ ಎಲ್ಲ ಕಡೆಯಿಂದನೂ ಒತ್ತಡ ಕಡಿಮೆಗೆ ನಿಮಗೆ ಏನೇನೆಲ್ಲ ನಿಮ್ಮ ದಾರಿಯಲ್ಲಿ ನಿಮ್ಮ ಪಾತ್ ಇರುತ್ತೆ, ಆ ಲೈಫ್ ಪಾತಲ್ಲಿ ಏನೇನೆಲ್ಲ ನಿಮಗೆ ಸಿಗಬೇಕು ಅದು ಸಿಗ್ತಾ ಹೋಗುತ್ತೆ. ಸೊ ಆದಷ್ಟು ನೀವು ಈ ವಾರ ನಿಮ್ಮನ್ನು ನೀವು ತಾಳ್ಮೆಯಿಂದ ಇಟ್ಕೊಳ್ಳಿ. ಆದಷ್ಟು ಯೋಗ ಧ್ಯಾನ ಅದನ್ನು ಮಾಡ್ತಾ ಬಂದಷ್ಟು ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ಆರೋಗ್ಯವಾಗಿರ್ತೀರ. ಓಕೆ, ಓಕೆ. ಸೊ ನೋಡಿ, ಬಿಗ್ ಹ್ಯಾಪಿ ಚೇಂಜಸ್ ಈ ವಾರದಲ್ಲಿ ನಿಮಗೆ ಬಿಗ್ ಹ್ಯಾಪಿ ಚೇಂಜಸ್ ಕೂಡ ಬರ್ತಾ ಇದೆ. ಏಕೆ, ಯಾವಾಗ ನೀವು ಪ್ರಶಾಂತವಾಗಿ ನಿಮ್ಮ ಕಡೆ ನೀವು ಗಮನ ಕೊಡ್ತಾ ಹೋಗ್ತೀರಾ, ಆಗ ನಿಮ್ಮೊಳಗೆ ಒಂದು ಚೇಂಜಸ್ ಅಂತ ಬರುತ್ತೆ. ಅದು ಮನಿ ರಿಲೇಟೆಡ್, ಹೆಲ್ತ್ ರಿಲೇಟೆಡ್, ಎನಿ ಪ್ರಾಜೆಕ್ಟ್, ಬಿಸ್ನೆಸ್ ರಿಲೇಟೆಡ್ ಏನೇ ಆಗಿರ್ಬೋದು. ಸೊ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ವಾರ ಇದು. ಸೊ ನೀವು ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ
ನಿಮಗೆ ಒಂದು ಸಕ್ಸಸ್ಫುಲ್ ಬೇಕು ಅಂದರೆ ನೀವು ಶಾಂತಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ ಕಾರ್ಡ್. ಓಕೆನಾ? ಸೊ ಆದಷ್ಟು ಹುಷಾರಾಗಿರಿ, ಆರಾಮಾಗಿರಿ, ಚೆನ್ನಾಗಿ ತಿಂದು ಸಂತೋಷವಾಗಿರಿ, ಹಾಗೆ ಚೆನ್ನಾಗಿ ಊಟ ಮಾಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿರಿ ಅಂತ ಹೇಳ್ತಾ ಇದೆ. ಓಕೆ, ಥ್ಯಾಂಕ್ ಯು.